ಈ ಬಗ್ಗೆ ನೋಡೋಣ. ಇಲ್ಲ ಪ್ರತ್ಯಕ್ಷದರ್ಶಿ ಒಬ್ರು ಇದ್ದಾರೆ, ರಾಜನಹಳ್ಳಿ ಅವರು. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಈಗ ಏನ್ ಸಮಸ್ಯೆ ಅಂತ, ಈಗ ಹಿಂದೂ ಹಬ್ಬಗಳನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ರ, ಇದು ಬಹಳ ಪ್ರಮುಖವಾಗಿ ನೀವಲ್ಲಿ ಇದ್ರಿ ಅಂತ ಗೊತ್ತಾಯ್ತು ಪ್ರತ್ಯಕ್ಷದರ್ಶಿ. ಅಲ್ಲಿ ಏನಾಯ್ತು ಅಂತ, ಸ್ಟಾರ್ಟ್ ಯಾಕೆ ಆಯ್ತು ಅಂತ? ಸರ್ ಏನಿಲ್ಲ, ಈಗಾಗಲೇ ನಮ್ಮ ಹಿಂದೂ ಮುಖಂಡರ ಬಗ್ಗೆ ಬಹಳ ಅವಹೇಳನ ಮಾಡಿ ಮಾತಾಡಿದ್ರು. ನೀವು ತಾಕತ್ತಿದ್ರೆ ಬೇತೂರು ರೋಡಿಗೆ ಬರ್ರಿ, ನಾವಿರ್ತಕ್ಕಂಥ ಏರಿಯಾಕ್ಕೆ ಬರ್ರಿ ಅಂತಂದು. ಇವತ್ತಲ್ಲಿ ಗಣಪತಿ ಮೆರವಣಿಗೆ ಇರೋದ್ರಿಂದ ನಾವೆಲ್ಲ ಹಿಂದೂ ಮುಖಂಡರುಗಳು ನಮ್ಮ ಸತೀಶನ್ ಜೊತೆ ನಾವೆಲ್ಲ ಹೋಗಿದ್ವಿ. ಅವಾಗ ನಾವೆಲ್ಲ ಗಣಪತಿಗೆ ಹಾರ ಹಾಕ್ಬಿಟ್ಟು ಶುಭ ಕೋರಿ ಇದು ಮಾಡಿದ್ವಿ. ಅದೇನು ಹಳ್ಳಿಮರ ಸರ್ಕಲ್ಗೆ ಬಂತು, ಅಲ್ಲಿ ಏನು ಮುಸ್ಲಿಮ್ಸರು ಬಹುಸಂಖ್ಯಾತರಿದ್ದಾರೆ, ಅಲ್ಲಿ ಕಲ್ ತೂರ್ಲಿಕ್ಕೆ ಶುರು ಮಾಡಿದ್ರು. ಈ ರೀತಿ ಕಲ್ ತೂರಕ್ ಶುರು ಮಾಡಿದ್ಮೇಲೆ ಗಲಾಟೆ ಗದ್ದಲಗಳೆಲ್ಲ ಆದವು. ಆದ್ರೆ ನಾನು ಅಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ಕೇಳೋದು ಒಂದೇ ಪ್ರಶ್ನೆ, ಇಲ್ಲಿ SP ಅವರು ಶಾಂತಿ ಜಿಲ್ಲಾಧಿಕಾರಿಗಳು ಶಾಂತಿ ಸಭೆ ಕರೆದಂತ ಸಂದರ್ಭದಲ್ಲಿ ನಾವು ಬಂದು ಹಿಂದೂ ಮುಸ್ಲಿಮ್ಸ್ ಬಾಯಿ ಈ ತರದ್ದೆಲ್ಲ ಬೊಗಳೆ ಬಿಡ್ತಿರಲ್ಲ, ನಾವು ನಿಮ್ಮ ಈದ್ ಮಿಲಾದ್ ಮೆರವಣಿಗೆ ಹಿಂದೂಗಳು ಬಹುಸಂಖ್ಯಾತರಿರ್ತಕ್ಕಂಥ ಪ್ರದೇಶದಲ್ಲಿ ಬಂದಾಗ ಯಾವುದೇ ರೀತಿಯ ಒಂದು ಸಣ್ಣ ಘಟನೆಗೆ ಸಹಿತ ನಡೆದಂಗೆ ನಿಮ್ಮ ಮೆರವಣಿಗೆಗೆ ಅವಕಾಶಗಳನ್ನು ಕೊಟ್ಟಿದ್ದೀವಿ. ಸುಮಾರು ವರ್ಷದಿಂದ ಒಂದೇ ಒಂದು ಇಡೀ ದೇಶದಲ್ಲಿ ಮುಸಲ್ಮಾನರು ಬಂದಂತ ಮೆರವಣಿಗೆಯಲ್ಲಿ ಒಂದೇ ಒಂದು ಕಲ್ ತೂರಿದ ಉದಾಹರಣೆ ಇಲ್ಲ. ಆದರೆ ಮುಸಲ್ಮಾನರು ಬಹುಸಂಖ್ಯಾತ ಇರತಕ್ಕಂಥ ಪ್ರದೇಶದಲ್ಲಿ ನಮ್ಮ ಹಿಂದೂ ಮೆರವಣಿಗೆಗಳಿಗೆ ಹೋದ್ರೆ ಕಲ್ ತೂರ ಅಂತದ್ದು, ಗಲಾಟೆ ಮಾಡೋ ಅಂಥದ್ದು, ಈ ರೀತಿಯ ಒಂದು ದ್ವೇಷಿಸ್ತಾರೆ ಹಿಂದೂಗಳನ್ನ. ಈ ರೀತಿಯ ಘಟನೆಗಳಿಗೆ ಕಾರಣ ಏನು? ಇದೇ ರೀತಿ ಮುಂದುವರೆದ್ರೆ ಹಿಂದೂಗಳು ಇವತ್ತು ತಾಳ್ಮೆಯಿಂದಿದ್ದಾರೆ. ಹಿಂದೂಗಳು ತಾಳ್ಮೆ ಕಟ್ಟೆ ಹೊಡೆದ್ರೆ ಇವ್ರು ಏನಾಗ್ತಾರ ಅನ್ನೋ ಒಂದು ಯೋಚನೆ ಮಾಡ್ಬೇಕು ನಿಜವಾಗ್ಲು. ಈಗಾಗಲೇ ನಮ್ಮ ದೇವ್ರು, ನಾವು ಭಕ್ತಿ ಭಾವದಲ್ಲಿ ಹಬ್ಬ ಮಾಡ್ತೀವಿ, ಕೈ ಮುಗಿದು ಪೂಜೆ ಮಾಡ್ತೀವಿ, ಇವತ್ತು ಹಬ್ಬ ಮಾಡ್ತೀವಿ. ಏನೋ ಖುಷಿಲಿ ಎಲ್ಲರೂ ಸಹಿತ ವರ್ಷಕ್ಕೊಮ್ಮೆ ಗಣಪತಿ ಹಬ್ಬ ಅಂತಂದು ಕುಣಿಯಕ್ ಹೋದ್ರೆ ಎಲ್ಲೋ ಹಿಂದ್ಗಡೆ ಸಂಧೆ ಮೂಲೆ ನಿಂತ್ಕೊಂಡು ಕಲ್ ತೂರ ಅಂತದ್ ಎಷ್ಟು ಸರಿ? ಇದೇ ರೀತಿ ಮುಂದುವರೆದ್ರೆ ಹಿಂದೂಗಳ ತಾಳ್ಮೆ ಸಹಿತ ಕಟ್ಟೆ ಹೊಡಿತೈತಿ. ಇವತ್ತು ನಮ್ಮಲ್ಲಿ ಸಹಿತ ನಮ್ಮ ಹಿಂದೂ ಏರಿಯಾದಲ್ಲಿ ಅಲ್ಲೊಂದು ಇಲ್ಲೊಂದು ಸಣ್ಣ ಸಣ್ಣ ಮುಸ್ಲಿಮ್ಸ್ ಮನೆಗಳಿದಾವು. ಹೌದು ತಾನೆ? ನಾವೆಲ್ಲಿ ಯಾರ್ಯಾರು ತೊಂದರೆ ಕೊಟ್ಟಿದ್ದೇವೆ ನಾವು? ಹೌದು. ಯಾಕೆ ನಮ್ಮ ಹಿಂದೂಗಳಿಗೆ ಎಲ್ಲ ಇಡೀ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ನೋಡ್ರಿ, ಯಾವುದೇ ಹಿಂದೂ ಹಬ್ಬಗಳಿಗೆ ಮಾತ್ರ ಮುಸಲ್ಮಾನರು ಟಾರ್ಗೆಟ್ ಮಾಡಿ ತೊಂದರೆ ಕೊಡ್ತಾರೆ. ಇದೆಲ್ಲ ಒಂದ್ ಕಡೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವೆಲ್ಲ ಪ್ರೀ ಪ್ಲಾನ್ಡ್ ಅಂತಂದು ಉಗ್ರಗಾಮಿಗಳ ಕೃತ್ಯ ಏನಿದವು, ಭಯೋತ್ಪಾದಕ ಕೃತ್ಯ ಏನಿದವು, ಹಿಂದೂಗಳನ್ನ ಟಾರ್ಗೆಟ್ ಮಾಡಿ, ಹಿಂದೂ ಹಬ್ಬಗಳನ್ನ ಟಾರ್ಗೆಟ್ ಮಾಡಿ ಈ ರೀತಿ ಪ್ರೀ ಪ್ಲಾನ್ ಮಾಡಿ. ಯಾಕ ಮನಸ್ಥಿತಿ ಅಂತ, ಕಾನೂನು ಬಗ್ಗೆ ಭಯ ಇಲ್ವಾ, ಅಥವಾ ನಾವು ಏನ್ ಮಾಡಿದ್ರು ಓಕೆ ಅವ್ರ ಮನಸ್ಥಿತಿ ಅಂತ? ಬಹಳ ಒಳ್ಳೇದು ನೋಡ್ರಿ. ಹೆಂಗಿದೆ ಅಂದ್ರೆ ಇವತ್ತು ಕಾನೂನು ರೀತಿ ಸರಿಯಾದ ರೀತಿ ಕ್ರಮ ತಗೊಂಡ್ರೆ ಇವೆಲ್ಲ ಆಗೋದಿಲ್ಲ. ಇವತ್ತು ಇರ್ತಕ್ಕಂಥ ಸರ್ಕಾರ, ಇವತ್ತು ಕಾಂಗ್ರೆಸ್ ಸರ್ಕಾರ ವೋಟ್ ಬ್ಯಾಂಕಿಗೋಸ್ಕರ, ವೋಟಿನ ಆಸೆಗೋಸ್ಕರ ಈ ರೀತಿಯ ಕೃತ್ಯಗಳನ್ನ ಸಹಿಸಣಕ್ಕಂತ ಕೆಲಸ ಮಾಡ್ತೈತಿ. ತಪ್ಪಿತಸ್ಥರಿಗೆ ಸರಿಯಾದ ಶಿಕ್ಷೆ ಮಾಡಿದ್ರೆ ಮಾಡೋದಿಲ್ಲ ಅವರು. ಎಸ್ ಓಕೆ. ಶಿವಕುಮಾರ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕೆ. ನಮ್ಮ ದಾವಣಗೆರೆ ರಿಪೋರ್ಟರ್ ಆದಂತ ವಿಠಲ್ ಕ್ಯಾರವಾಡ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, ಈಗ ಸದ್ಯದಲ್ಲಿ ಪರಿಸ್ಥಿತಿ ಯಾವ ರೀತಿ ಆಗಿದೆ? ಸದ್ಯ ಪೊಲೀಸ್ನವರ ಮೇಲೂ ಕೂಡ ಕಲ್ಲು ತೂರಾಟ ನಡೆಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಈಗ ಪ್ರಕ್ಷುಬ್ಧ ವಾತಾವರಣ ಅಂತ ಗೊತ್ತು, ಬಟ್ ಈಗ ಶಾಂತಿಯುತವಾಗಿ ಇದ್ರ? ಖಂಡಿತ ನಿಕೇಶ್, ಯಾವಾಗ ಆ ಪೊಲೀಸ್ ಪಡೆ ಏನು ಫೀಲ್ಡಿಗಿಳಿಯುತ್ತೆ, ಸ್ವತಃ SP ಉಮಾ ಪ್ರಶಾಂತ್ ಅವರೇ ಲಾಠಿ ಹಿಡ್ಕೊಂಡು ಯಾವಾಗ ಫೀಲ್ಡಿಗಿಳ್ತಾರೋ ಆವಾಗ ಅಲ್ಲಿರುವಂಥ ಕಿಡಿಗೇಡಿಗಳು ಈಗಾಗಲೇ ಮನೆ ಸೇರಿರುವಂಥದ್ದು. ಅದರ ಬೆನ್ನಲ್ಲೇನು ಆ ಬೆಳಗಿನವರೆಗೂ ಕೂಡ ಇಲ್ಲಿ 144 ಸೆಕ್ಷನ್ನ ಜಾರಿ ಮಾಡಿರುವಂಥದ್ದು. ನಿಷೇಧಾಜ್ಞೆ ಜಾರಿ ಇರುವ ಹಿನ್ನೆಲೆಯಲ್ಲಿ ಕೂಡ ಯಾರು ಅಂದರೆ 5 ಜನಕ್ಕಿಂತ ಹೆಚ್ಚು ಯಾರು ಗುಂಪು ಸೇರುವಂತಹ ಒಂದು ನಿಯಮ ಇರಲ್ಲ, ಅಥವಾ ಆ ರೀತಿಯಲ್ಲಿ ಒಬ್ಬರು ಇಬ್ಬರು ಮಾತ್ರ ಅಲ್ಲಲ್ಲಿ ಕಂಡು ಬರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಆದರೆ ನಿಜಕ್ಕೂ ಈ ಘಟನೆ ನಡೆದ ನಂತರ ಆ ಪೊಲೀಸರು ಅದನ್ನು ನಿಯಂತ್ರಣ ತರೋಕ್ಕೆ ಸಾಕಷ್ಟು ಸಾಹಸ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಏನು ಆ ಸ್ವತಃ SP ಉಮಾ ಪ್ರಶಾಂತ್ ಅವರೇ ಏನು ಲಾಠಿ ಹಿಡ್ಕೊಂಡು ಏನು ಆ ಸಂಧಿಯಲ್ಲಿರುವಂತಹ ಕಿಡಿಗೇಡಿಗಳನ್ನು ಹುಡುಕಿ ಒಂದು ಅವರಿಗೆ ಚಾಟಿ ಏಟನ್ನು ಬೀಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಎರಡು ಕೋಮಿನ ಜನರ ಒಂದು ಅಲ್ಲಿ ಉಂಟಾಗಿರುವಂಥ ಸ್ಪಾರ್ಕನ್ನು ಕಂಟ್ರೋಲ್ ಮಾಡೋಕ್ಕೆ ನಿಜಕ್ಕೂ ಪೊಲೀಸರು ಸಾಕಷ್ಟು ಹರಸಾಹಸ ಪಟ್ಟಿದ್ದಾರೆ. ಯಾವಾಗ ಏನು ಮೆರವಣಿಗೆ ಇಲ್ಲಿ ನಗರದ ಹಳೆ ದಾವಣಗೆರೆ ಭಾಗದ ಏನು ಅರಳಿ ಗಿಡದ ವೃತ್ತದಲ್ಲಿ ಬರ್ತಿದ್ದಂತೆ ಸಾಕಷ್ಟು ಏನು ಒಂದು ಸ್ಪಾರ್ಕ್ ಉಂಟಾಗಿ ಎರಡು ಕೋಮಿನಲ್ಲಿ ಪರಸ್ಪರ ಘೋಷಣೆಗಳನ್ನು ಕೂಗುತ್ತಾ ಆಗ ಅಲ್ಲಿ ಒಂದು ಗಲಾಟೆ ಉಂಟಾಗುತ್ತೆ. ಸೊ ಆ ವೇಳೆಗೆ ಏನು ಪರಸ್ಪರ ವಾಗ್ವಾದ ನುಗ್ಗಾಟ ಆರಂಭವಾಗಿ ಆಗುತ್ತೆ. ಆ ಸಂದರ್ಭದಲ್ಲಿ ಪೊಲೀಸರು ಎಂಟ್ರಿ ಹೊಡೆದೇನು ಲಘು ಲಾಠಿ ಪ್ರಹಾರ ಮಾಡ್ತಾರೆ ಆರಂಭದಲ್ಲಿ. ಅದಕ್ಕೆ ಕಂಟ್ರೋಲ್ ಆಗದಿದ್ದಂಥ ಸಂದರ್ಭದಲ್ಲಿ ಏನು ಮುಂದೆ ಒಂದು ಲಾಠಿ ಚಾರ್ಜ್ ಮಾಡುವ ಮೂಲಕ ಆ ಗುಂಪನ್ನು ಚದುರಿಸ್ತಾರೆ. ಆದರೆ ಮೆರವಣಿಗೆ, ಗಣೇಶನ ಮೆರವಣಿಗೆ ಅದೇ ರೀತಿ ಮುಂದೆ ಹೋಗ್ತಾ ಇರುತ್ತೆ. ಸೊ ಆ ಮುಂದೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಎಲ್ಲೋ ಕಿಡಿಗೇಡಿಗಳು ಆ ಮೆರವಣಿಗೆ ಮೇಲೆ ಕಲ್ಲು ತೂರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಈ ವೇಳೆ ಏನು ಅವನು 3 ಜನ ಪೊಲೀಸರಿಗೆ ಅಂದರೆ ಬಸವನಗರ ಠಾಣೆಯ ಬಸವರಾಜ್ ಅನ್ನುವಂಥ CPI ಅವರಿಗೂ ಕೂಡ ಮಾಸ್ಕ್ ಹೊಡೆದು ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ನಾಗಮಂಗಲ ಬಳಿಕ ದಾವಣಗೆರೆಯಲ್ಲೂ ಕೂಡ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ
ಕಲ್ಲು ತೂರಾಟದಿಂದ ಪೊಲೀಸ್ ಸಿಬ್ಬಂದಿಯವರಿಗೂ ಕೂಡ ಗಾಯಗಳಾಗಿವೆ. 3 ಪೊಲೀಸ್ ಸಿಬ್ಬಂದಿಗೆ ಕಲ್ಲೇಟು ಬಿದ್ದಿದೆ. ಸಿಪಿಐ ಬಸವರಾಜ್ ಸೇರಿ 3 ಗಾಯಗಳಾಗಿವೆ. ಪೊಲೀಸರು ಧರಿಸಿರುವಂತಹ ಫೇಸ್ ಹೆಲ್ಮೆಟ್ ಗ್ಲಾಸ್ ಪುಡಿಯಾಗಿ ಹೋಗಿದೆ. ಕಲ್ಲು ತೂರಾಟದಿಂದ ಪೊಲೀಸ್ ಸಿಬ್ಬಂದಿಗೆ ಗಾಯ ಆಗಿರುವಂಥದ್ದು. ಅವರು ಹೆಲ್ಮೆಟ್ ಹಾಕೊಂಡಿದ್ರು, ಫೇಸ್ ಶೀಲ್ಡ್ ಹಾಕೊಂಡಿದ್ರು, ಆದರೂ ಕೂಡ ಆ ಗ್ಲಾಸೇ ಒಡೆದೋಗಿದೆ. ಇನ್ನು ಸಾಮಾನ್ಯರು ಪಾಪ ಮಹಿಳೆಯರು ಮಕ್ಕಳು ಅವರೆಲ್ಲರೂ ಕೂಡ ಅಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಕಲ್ಲೇಟು ಹೊಡೆದ್ರೆ ಹೇಗೆ ಸ್ವಾಮಿ ಅಂತ ಈಗ ಈ ಬಗ್ಗೆ ಈಗಾಗಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ನನ್ನ ಪ್ರತಿನಿಧಿ ಆದಂತ ವಿಠಲ್ ಸದ್ಯ ಈಗ ಅಲ್ಲಿ ಗಮನಿಸುವ ಪ್ರಕಾರ ಈಗ ಪೊಲೀಸ್ನವ್ರ ಮೇಲೂ ಕೂಡ ಕಲ್ಲು ತೂರಾಟ ನಡೆಸಿದ್ರು. ಸದ್ಯ ಅವರ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಇನ್ನೊಂದು ಕಡೆಯಲ್ಲಿ ಖಾಲಿಯಲ್ಲಿ ಈ ಕಲ್ಲು ತೂರಾಟಗಾರನ ಚದುರಿಸಿ ಬಿಟ್ರ ಅಥವಾ ಅವ್ರನ್ನ ಹಿಡಿದ್ಬಿಟ್ಟು ಅವ್ರ ಮೇಲೆ ಏನಾದ್ರು ಕೇಸ್ ಆಯ್ತಾ, ಯಾರು ಬಂಧನ ಆಯ್ತಾ, ಏನು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ಅದಕ್ಕೆ ಸದ್ಯಕ್ಕಂತೂ ಏನು ಆ ಗಲಾಟೆಯಲ್ಲಿ ಕಲ್ಲು ತೂರಾಟದಲ್ಲಿ ಭಾಗಿರುವಂಥ ಚದುರಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದರೆ ಪೊಲೀಸ್ ಇಲಾಖೆಯನ್ನು ಇಲ್ಲಿರುವಂಥ CCTV ಫುಟೇಜ್ಗಳಿರ್ಬೋದು, ಅಲ್ಲಿ ಸಿಗುವಂಥ ದಾಖಲಾತಿಗಳ ಮೂಲಕ ಕಲ್ಲೆಸೆದವರನ್ನು ಪತ್ತೆ ಹಚ್ಚುವಂಥ ಒಂದು ಕೆಲಸಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು. ಅದರ ಜೊತೆಗೆ ಪೊಲೀಸರು ಸಹ ಮಪ್ತಿ ಇರ್ಬೋದು, ಆಮೇಲೆ ಬೀಟ್ಸ್ ಆಗೋಂಥ ಇರೋದು, ಈಗಾಗಲೇ ಗಸ್ತು ತಿರುಗುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಂಶಯ ಬಂದವರನ್ನು ಬಂಧಿಸುವಂಥ ಒಂದು ಕ್ರಮಕ್ಕೂ ಸಹ ಈಗಾಗಲೇ ಪೊಲೀಸರು ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ನಿಕೇಶ್, ಏನು ಒಟ್ಟಾರೆಯಾಗಿ ಬೆಳಗಿನವರೆಗೆ 144 ಸೆಕ್ಷನ್ ಜಾರಿ ಇರುತ್ತೆ. ಅಲ್ಲಿವರೆಗೂ ಮುಂದಿನ ಸಿದ್ಧತೆಗಳನ್ನು ಯಾವ ರೀತಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಡಬೇಕು ಅನ್ನುವಂಥ ಒಂದು ಸಿದ್ಧತೆಯಲ್ಲಿ ಈಗಾಗಲೇ ದಾವಣಗೆರೆ ಜಿಲ್ಲಾ ಪೊಲೀಸ್ ಆಡಳಿತ ಏನು ಈಗಾಗಲೇ ಕ್ರಮ ವಹಿಸಿರುವಂಥದ್ದು ಇಲ್ಲಿ ನೋಡ್ಬೋದು. ಅನಿಕೇಶ್, ಸದ್ಯ ಈಗಾಗಲೇ ಗಮನಿಸ್ತಾ ಇರೋ ಪ್ರಕಾರ ಕಳೆದ ಬಾರಿ ಆದಂತಹ ಸಂದರ್ಭದಲ್ಲೂ ಕೂಡ ಇಂಥದ್ದೇ ಗಲಾಟೆ ಆಗಿದೆ ಅಂತ ಗೊತ್ತು. ಈ ಹಿಂದೆ ಕೂಡ ಆಗಿದೆಯಾ ಅಲ್ಲಿ? ನಿಕೇಶ್, ಖಂಡಿತ ಹಿಂದೆ ಕೂಡ ಇಲ್ಲಿ ಸಣ್ಣ ಪುಟ್ಟ ಘಟನೆಗಳು ನಡೆದಿರುವಂಥದ್ದಾಗಿರುತ್ತೆ. ಆದ್ರೂ ಆ ಮುಂಚೆ ಅಯೋಧ್ಯ ರಾಮ ಮಂದಿರದ ಒಂದು ಇದು ಅಯೋಧ್ಯೆಯಿಂದ ಬಂದಿರುವಂತಹ ಒಂದು ಬಾಬರಿ ಮಸೀದಿ ಗಲಾಟೆ ವೇಳೆ ಇಲ್ಲಿ ಆಗಿರುವಂಥದ್ದು. ಅಂದರೆ ಕಳೆದ 30 ವರ್ಷಗಳಿಂದ ನಡೆದಿರುವಂಥ ಘಟನೆ ಇದೇ ಏರಿಯಾದಲ್ಲಿ. ಆ ಟೈಮಲ್ಲೂ ಕೂಡ ಏನು ಒಬ್ಬರು ಈ ರಾಮ ಮಂದಿರ ಹೋರಾಟದ ವಿಚಾರವಾಗಿ ಒಬ್ಬರು ಇಲ್ಲಿ ಮೃತಪಟ್ಟಿರುವಂಥ ಘಟನೆಯೂ ಸಹ ಅದೇ ಪ್ರದೇಶದಲ್ಲಿ ಆಗಿರುವಂಥದ್ದು. ಅದಾದ ನಂತರ ಅಷ್ಟರ ಮಟ್ಟಿಗೆ ಇಲ್ಲೊಂದು ಘಟನೆಗಳಂದರೆ ಸಣ್ಣ ಪುಟ್ಟ ಘರ್ಷಣೆಗಳು ಇತ್ತು, ಆದರೆ ಇಷ್ಟು ದೊಡ್ಡ ಮಟ್ಟಿಗೆ ಆಗಿರೋದು ಇದೇ ಬಾರಿ ಅಂತಲೇ ಇಲ್ಲಿ ನಿಕೇಶ್ ಈಗಾಗಲೇ ಹೇಳಲಾಗ್ತಿದೆ. ಓಕೆ, ಥ್ಯಾಂಕ್ ಯು ವಿಠಲ್ ಕ್ಯಾರವಣ್. ನಿಮ್ಮೆಲ್ಲ ಮಾಹಿತಿಗೆ ಈಗಾಗಲೇ ಕೂಡ ಗಮನಿಸ್ತಾ ಇರ್ಬೋದು ನೀವು. ಒಂದು ಕಡೆ ಪೊಲೀಸ್ನವ್ರ ಮೇಲೂ ಕೂಡ ಕಲ್ಲು ತೂರಾಟವನ್ನು ನಡೆಸ್ತಾರೆ, ಅಲ್ಲಿ ಬಂದಿರುವಂತಹ ಸಾರ್ವಜನಿಕರ ಮೇಲೂ ಕೂಡ ಕಲ್ಲು ತೂರಾಟವನ್ನು ನಡೆಸ್ತಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಗಂಭೀರ ಗಾಯಗಳಾಗಿದೆ. ಪೊಲೀಸ್ನವರ ಮೂಗು ಕೂಡ ಪೆಟ್ಟಾಗಿದೆ ಕಲ್ಲು ಹೊಡೆದಂಥ ರಭಸಕ್ಕೆ. ಇನ್ನೊಂದು ಕಡೆಯಲ್ಲಿ ಸ್ವತಃ SP ಅವರೇ ಲಾಠಿ ಹಿಡಿದು ಚದುರಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಇನ್ನು ಮೇಲಿದೆ ಈಗ, ಇನ್ನು ಮೇಲೆ CC ಕ್ಯಾಮರಾವನ್ನು ಚೆಕ್ ಮಾಡ್ತಾರೆ. ಯಾವನೆಲ್ಲ ಕಲ್ಲು ತೂರಾಟವನ್ನು ನಡೆಸಿದ್ದಾನೆ ಆತನನ್ನು ಹಿಡ್ಕೊಂಡೋಗಿ ಆತನಿಗೆ ಕೇಸನ್ನು ಹಾಕ್ತಾರೆ. ನಾಗಮಂಗಲದಲ್ಲೂ ಕೂಡ ಇಂಥದ್ದೇ ಘಟನೆ ನಡೆದಿರುವಂಥದ್ದು. ಅದು ಯಾವ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಆಯಿತು, ಆದರೆ ಸ್ವಲ್ಪ ಸಣ್ಣ ಹೇಳೋಕ್ಕಾಗಲ್ಲ. ಬೂದಿ ಮುಚ್ಚಿದ ಕೆಂಡದಂತೆ ಇವ್ರಿಗೆ ಏನಾಗುತ್ತಂತನೂ ಗೊತ್ತಾಗ್ತಲ್ಲ. ಒಂದೇ ಸತಿ ಎದ್ದೇಳ್ಬೋದು. ಕೆಲವೊಂದು ವಿಚಾರದಲ್ಲಿ ನೋಡಬೇಕಂದ್ರೆ ರಾಜಕೀಯ ಪ್ರೇರಿತ ಆಗಿರುತ್ತೆ, ಕೆಲವೊಂದು ಪ್ರತಿಷ್ಠೆಯ ಪ್ರಶ್ನೆ. ಇನ್ನೊಂದು ಕಡೆಯಲ್ಲಿ ನಮ್ಮ ಧರ್ಮದ ಒಂದು ದೇವಸ್ಥಾನ ಮುಂದೆ ಹೋಗುತ್ತೆ, ಅದಕ್ಕೆ ಏನು ಮಾಡೋದು ಅನ್ನುವಂಥ ಕೂಡ. ನಾಳೆ ಇನ್ನೊಬ್ರು ಹಬ್ಬ ಬರುತ್ತೆ, ಅದಕ್ಕೆ ಏನು ಮಾಡ್ತಾರೆ? ಇದ್ರ ಮುಂದೆನೇ ಹೋಗ್ಬೇಕಲ್ವಾ? ಅವಾಗ ಇವ್ರು ಕಲ್ಲು ತೂರಾಟ ಮಾಡಿದ್ರೆ ಏನಾಗುತ್ತೆ? ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗುತ್ತೆ. ಇದೇ ಕಂಟಿನ್ಯೂ ಆಗುತ್ತಾ? ಅವ್ರದ್ದು ಹಬ್ಬ ಬರಬೇಕಲ್ವಾ? ಅವಾಗ ಏನು ಮಾಡ್ತಾರೆ? ಇದು ಕೂಡ ಈಗ ಪ್ರಶ್ನೆಯಾಗಿ ಉಳಿದಿದೆ. ಸುಮ್ಮನೆ ಕಲ್ಲೇಟನ್ನು ಹೊಡೆಯೋದು, ಒಂದಿಷ್ಟು ಸಂತೋಷ ಸಂಭ್ರಮದಿಂದ ಭಕ್ತಿ ಭಾವದಿಂದ ಗಣೇಶನನ್ನ ಪೂಜೆ ಮಾಡಿ ವಿಸರ್ಜನೆಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಉಪಟಳ ಕೊಡುವಂಥದ್ದು ಮಾಮೂಲಿ ಆಗಿಬಿಟ್ಟಿದೆ. ಇಂಥವರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಅಂತ ಹೇಳಿದ್ರೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾರ್ಯಾರನ್ನೀಗ ಹಿಡಿದು ನಾಳೆ ಹಿಡಿತಾರಲ್ವಾ CC ಕ್ಯಾಮ್ರಾ ನೋಡಿಬಿಟ್ಟು, ಏನಪ್ಪ ನಿನ್ನ ಸಮಸ್ಯೆ, ಕಲ್ಲು ಹೊಡೆಯುವಂಥದ್ದು ಏನಾಯಿತು ಕೇಳಿಬಿಟ್ಟು ಅವನ ವಿರುದ್ಧ ಇನ್ನು ಮೇಲೆ ಹೊರಗಡೆನೇ ಬರಬಾರ್ದು. ಆ ರೀತಿಯಾಗಿ ಕೇಸ್ ಹಾಕಬೇಕಾಗತ್ತೆ. ಯಾವುದೇ ಕಾರಣಕ್ಕೆ ಗಲಾಟೆ ಆಗಬಾರ್ದು. ಅವರ ಗಲಾಟೆ ನಾವು ನಮ್ಮ ಸಮಾಜದವ್ರಿಗೆ, ನಮ್ಮ ಯುವಕರಿಗೆ ನಾವು ಹೇಳ್ಕೊಂತಾನೆ ಬರ್ತಾಯಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಉದ್ದೇಶಪೂರ್ವಕವಾಗಿ ಈ ಕೋಮುವಾದಿಗಳು ಗಲಾಟೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನೀವು ಯಾವುದೇ ಕಾರಣಕ್ಕೆ ನೀವು ಐತಲ್ಲ ತೀರ್ಮಾನ ಮಾಡೋಕ್ಕೆ ಹೋಗಬೇಡ್ರಿ, ಏನೇ ಒಂದು ತೀರ್ಮಾನ ತೊಗೋಬೇಡ್ರಿ. ಕಾನೂನು ಐತಲ್ಲ ಕೈಯಾಗಿ ತೊಗೋಬೇಡ್ರಿ. ಕಾನೂನು ನಮ್ಮ ಜೊತೆಗಿದೆ, ಕಾನೂನು ನಾವು ಗೌರವಿಸೋಣ ಅಂಥೇಳಿ ನಾವೆಲ್ಲ ಯುವಕರಿಗೆ ಬುದ್ಧಿವಾದ ಹೇಳ್ಕೊಂತಾನೆ ಬಂದೀವಿ. ಆದ್ರೂ ಇವತ್ತಿನ ದಿವಸ ಏನು ಇವತ್ತು ಸತೀಶ್ ಪೂಜಾರಿ ಇವರು ಹಳ್ಳಿಮರ ಸರ್ಕಲ್ಲಿಗೆ ಬಂದಿದ್ದರು. ಯುವಕರು ರುಚಿಗೆದ್ದು ಕೇಸ್ ಆದ್ರೂ ಪೊಲೀಸರವರು ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ ಅನ್ನೋ ಭಾವನೆ ಇದರಿಂದ ಸ್ವಲ್ಪ ವಾತಾವರಣ ಸ್ವಲ್ಪ ಕೆಟ್ಟಿದೆ. ಆ ನಿಟ್ಟಿನಲ್ಲಿ ಪೊಲೀಸರವರು ಈಗ ನಮಗೆ ಮಾಹಿತಿ ಪ್ರಕಾರ ಜಾಲಿನಗರ, ಆಮೇಲೆ ಖಡಕ್ಶಾಲಿ ಮಕಾನ್ ದರ್ಗಾ ಹತ್ರ, ಭಾರತ್ ಕಾಲೋನಿ ಹತ್ರ ನಮ್ಮ ಯುವಕರಿಗೆಲ್ಲ ಹಲ್ಲೆ ಮಾಡ್ತಾಯಿದ್ದಾರೆ. ದಯಮಾಡಿ ಪೊಲೀಸರವರು ಯಾರು ಹಲ್ಲೆ ಮಾಡಿದ್ದಾರೆ, ಯಾರು ಇದಕ್ಕೆ ಪ್ರಚೋದನೆ ಕೊಡ್ತಾಯಿದ್ದಾರೆ, ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು. ಇದು ಮುಂದೆ ಬೆಳೆಯಬಾರ್ದು.
ಇದಕ್ಕೆ ಐತಲ್ಲ ಯಾರೂ ಐತಲ್ಲ ಸಪೋರ್ಟ್ ಮಾಡಬಾರ್ದು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ಮದೀನಾ ಮಸ್ಜಿದ್ ಬಂಬು ಬಜಾರ್ ಆ ಮಸೂತಿಯಲ್ಲಿ ಸುಮಾರು ವರ್ಷದಿಂದ ಇಮಾಮತ್ ಕೆಲಸವನ್ನು ಮಾಡ್ತಾ ಇದ್ದೀನಿ. ಇವತ್ತು ಸುಮಾರು 8 ಗಂಟೆಗೆ ಇಶಾ ನಮಾಜಿನ ಟೈಮ್ ಆಯಿತು. ಅಜಾನ್ ಕೊಡುವಂಥ ಪ್ರಾರ್ಥನೆ ಮಾಡುವ ಸಲುವಾಗಿ ರಾಜ್ಮಹಲ್ ಶಾದಿ ಮಾಲ್ ಇದೆ ಅಲ್ಲ, ಆ ಕಡೆಯಿಂದ ನಾನು ಮಸೀದಿಗೆ ಹೊರಟಿದ್ದೆ. ಮಸೂತಿ ಸಮೀಪದಲ್ಲಿ ಟರ್ನ್ ಇದೆ ಒಂದು, ಆ ಟರ್ನ್ ಆದರೆ ಮಸೂತಿ ಇದೆ. ಆ ಜಾಗದಲ್ಲಿ ಸುಮಾರು 100-200 ಜನ ಕೈಯಲ್ಲಿ ಕಟ್ಟಿಗೆ ಬೇರೆ ಬೇರೆ ಇನ್ನೂ ಸಾಮಾನುಗಳು ತಗೊಂಡು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಂತ ನನ್ನ ಮೇಲೆ ಹಲ್ಲೆ ಮಾಡಿದರು. ಅಲ್ಲೇ ಇರುವವರು ಎಲ್ಲ ನಮ್ಮ ಹಿಂದೂ ಮುಸ್ಲಿಂ ಜನಾಂಗದವರು, ನನಗೆ ಎಲ್ಲ ಪರಿಚಯ ಇದ್ದಾರೆ. ಸುಮಾರು ವರ್ಷದಿಂದ ನಾನು ಅಲ್ಲಿ ಇರ್ತೀನಿ. ಎಲ್ಲರೂ ಬಂದು ನನಗೆ ಎಲ್ಲ ಕಾಪಾಡಿದ್ರು. ಅಲ್ಲೇ ತಲೆಗೆ ಪೆಟ್ಟು ಬಿತ್ತಿದೆ, ಕಿವಿಗೆ ಪೆಟ್ಟು ಬಿಟ್ಟಿದೆ, ಆಮೇಲೆ ಸ್ವಲ್ಪ ಹಿಂದುಗಡೆ ಸ್ವಲ್ಪ ಪೆಟ್ಟು ಬಿಟ್ಟಿದೆ. ನಾನು ಒಬ್ಬನೇ ಇದ್ದೆ, ಬೇರೆ ಯಾರು ನನ್ನ ಜೊತೆ ಇರಲಿಲ್ಲ. ನನ್ನ ಗಾಡಿಯಲ್ಲಿ ಇದ್ದೆ. ಗಾಡಿಯಲ್ಲಿ ಇಳಕ್ಕೆ ನನಗೂ ಕೊಡಲಿಲ್ಲ. ಅವರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಸುಮಾರು 100-150 ಜನ 100-200 ಜನ ಇದ್ದರು. ಮದೀನಾ ಮಸ್ಜಿದ್ ಬಂಬು ಬಜಾರ್ ಆ ಮಸೂತಿಯಲ್ಲಿ ಸುಮಾರು ವರ್ಷದಿಂದ ಇಮಾಮತ್ ಕೆಲಸವನ್ನು ಮಾಡ್ತಾ ಇದ್ದೀನಿ. ನೋಡಿ, ಈಗ ಬಾಯಲ್ಲಿ ಮಾತ್ರ ಹೇಳ್ತಾ ಇರ್ತಾರೆ, ಮೈಕ್ ಮುಂದ್ಗಡೆ ಸಾಮರಸ್ಯವನ್ನು ಕಾಪಾಡ್ಕೊಳ್ಬೇಕಾಗತ್ತೆ, ನಾವು ಕೂಡ ಬುದ್ಧಿವಾದ ಹೇಳ್ತೀವಿ ಅಂತ ಹೇಳಿದ್ದಾರೆ. ಬುದ್ಧಿವಾದವನ್ನು ಹೇಳಿದ್ವಿ ಅಂತಲೂ ಹೇಳ್ತಾರೆ. ಹೇಳಿದ ಮೇಲೆ ಏನು ಕತೆ? ಹಾಗಾದರೆ ಅನಕ್ಷರಸ್ಥರಾಗಾದರೆ ವಿದ್ಯಾಭ್ಯಾಸ ಇಲ್ವಾ? ಹೇಳಿದ್ದು ಅರ್ಥ ಆಗಲ್ವಾ? ಭಾಷೆ ಬರಲ್ವಾ? ಹಾಗಾದರೆ ಏನು ವಿಚಾರಕ್ಕೆ? ಹಾಗಾದರೆ ಹಿಂದೂ ಹಬ್ಬಗಳನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ರೆ ಹಾಗಾದರೆ ಒಂದು ಸರ್ಕಾರ ಬಂತ ಅಂದ್ಕೊಳ್ಳಿ, ಹಿಂದೂ ಹಬ್ಬಗಳನ್ನೇ ಟಾರ್ಗೆಟ್ ಮಾಡುವಂಥ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಹಾಗಾದರೆ ಏನು ಭಯ ಭೀತಿ ಇಲ್ವಾ? ಹಾಗಾದರೆ ನಾವೇನು ಮಾಡಿದ್ರು ಓಕೆ, ಯಾರು ಕೇಳೋರಿಲ್ಲ, ನಮ್ಮ ಮೇಲೆ ಏನೂ ಆಗೋಲ್ಲ ಅಂತ ಒಂದು ಈ ಮನಸ್ಥಿತಿ ಬಂದುಬಿಡ್ತಾ. ಹಾಗಾದರೆ ಬರೀ ಹಿಂದೂ ಹಬ್ಬ, ಗಣೇಶೋತ್ಸವ ಬಂತು, ಅವ್ರ ಪಾಡಿಗೆ ಅವರು ಪೂಜೆ ಮಾಡಿಕೊಂಡು ವಿಸರ್ಜನೆ ಮಾಡ್ಕೊಂಡು ಹೋಗ್ತಾರಪ್ಪ. ಅದೇ ರೋಡಲ್ಲಿ ಹೋಗಬೇಕು, ಅಲ್ಲಿ ಯಾವುದೋ ಒಂದು ನದಿ ಇರುತ್ತೆ, ಅಲ್ಲಿ ಹೋಗಿ ಅದನ್ನು ಗಣೇಶನ್ನ ವಿಸರ್ಜನೆ ಮಾಡ್ತಾರೆ. ಹೋಗೋ ದಾರಿ ಅದು ಇರುತ್ತೆ. ಇವರಿಗೇನು ಸಮಸ್ಯೆ ಅಂತ ಇವ್ರ ಮುಖಂಡರು ಹೇಳ್ತಾರೆ. ಯಾವ ರೀತಿ ಕೋಮುಗಲಭೆ ಆಗಬಾರ್ದು,